ಅಗಾಡಿ ಮಾದರಿ ನೋಡ್ಕೊಂಡು ಇಲ್ಲಿ ಲೆಕ್ಕ ಮಾಡ್ರಿ. ಯಾಕಂದ್ರೆ ಒಂದು ಏನದ, ಒಂದು ಸಂಕಲನ ಅದ, ಒಂದು ಮೈನಸ್ ಅದ, ಒಂದು ಪ್ಲಸ್ ಅದ, ಅದು ಒಂದು ಪ್ಲಸ್ ಅದ, ಒಂದು ಮೈನಸ್ ಅದ. ಎರಡೂ ಗಣಿತಗಳನ್ನ ನೀವು ನಾ ಹಿಂದೆ ತಿಳಿಸೀನಿ, ನೀವು ಮಾಡಬೇಕು. ಯಾಕಂತಂದ್ರೆ ನಾ ಅಲ್ಲಿ ಲೆಕ್ಕ ಹಾಕೀನಿ, ನೀವು ಹಿಂದಿನ ಲೆಕ್ಕ ಸರಿಯಾಗಿ ತಿಳ್ಕೊಂಡ್ರು ಇಲ್ಲೋ ಅದನ್ನು ನಾನು ನೋಡ್ಬೇಕಾಗ್ತದೆ. ಈಗ ನೋಡಿದ್ದೀನಿ ಮುಂದಿನ ಗಣಿತಕ್ಕೆ ನಾವು ಇಲ್ಲಿ ಮೈನಸ್ ಹಾಕೋದು. ನಾವು 5 ಗಂಟೆ 25 ನಿಮಿಷ 28 ಸೆಕೆಂಡ್ಗಳಲ್ಲಿ 3 ಗಂಟೆ 40 ನಿಮಿಷ 45 ಸೆಕೆಂಡ್ಗಳನ್ನು ಕಳೆಯಿರಿ, ಒಂದು ಕೂಡಿಸ್ರಿ. ಎರಡೂ ಸರಿಯಾಗಿ ಅರ್ಥ ಮಾಡ್ಕೊಂಡಿರಿ ಎಲ್ಲ ನೋಡಿಕೊಂಡು ಮುಂದಿನ ಅಭ್ಯಾಸ ಪ್ರಾರಂಭ ಆಗ್ತದೆ. ಸರಿಯಾಗಿ ಲೆಕ್ಕಗಳನ್ನು ಮಾಡಿರ್ಬೇಕು. ನೀವು ಮಾಡೋದಾದಿಂದ ವಿಡಿಯೋ ಆನ್ ಮಾಡಿ ಮತ್ತೆ ಕಂಡುಹಿಡಿಯಾಗ ಹಿಂದೆ ನಾನು ನಿಮಗೆ ಮಾದರಿ ಕೊಟ್ಟು ನೀವು ಪರ್ಫೆಕ್ಟ್ ಆಗ್ಬೇಕು. ಸ್ವಲ್ಪ ಇಲ್ಲ ಸ್ವಲ್ಪ ರಿವಿಷನ್ ಆಗ್ಬೇಕು. ಅಭ್ಯಾಸ ಒಂದೊಂದು ಗಣಿತ ಕೊಡೋದ್ರಿಂದ ಆಗೋದಿಲ್ಲ, ಸ್ವಲ್ಪ ಹೆಚ್ಚಿಗೆ ಕೊಟ್ಟಿರ್ತದೆ ನೋಡ್ರಿ. ಗಂಟೆ ಗಂಟೆ ನಿಮಿಷ ನಿಮಿಷ ಸೆಕೆಂಡು ಏನು ಹೇಳ್ಯದ? 21 ಗಂಟೆ 45 ನಿಮಿಷ ಮುಂದೆ 10 ಸೆಕೆಂಡು ಪ್ಲಸ್ ಎಷ್ಟು? 8 ಗಂಟೆ 25 ನಿಮಿಷ ಮುಂದೆ 75 ಸೆಕೆಂಡು. ಓಕೆ, ಸರಿಯಾಗಿ ಕೂಡ್ಸ್ರಿ, ಸರಿಯಾಗಿ ತಿಳ್ಕೊಳ್ರಿ. ನೀವು ಹಿಂಗೆ ಮಾಡಿರಿ ಅಂತ ನಾ ತಿಳ್ಕೊಂಡು ಇವುಗಳನ್ನು ಬೇರೆ ಕೂಡ್ಸ್ರಿ. 85 ಸೆಕೆಂಡು 5 5 10 4 3 7 70 ನಿಮಿಷ 21 8 29 ಗಂಟೆ. ಇಲ್ಲಿ 29 ಗಂಟೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ನೋಡ್ರಿ, ಇಲ್ಲಿ 29 ಗಂಟೆ 70 ನಿಮಿಷ 85 ಸೆಕೆಂಡ್ 60ಕ್ಕಿಂತಲೂ ಹೆಚ್ಚದು. ಅವಾಗ ಏನು ಮಾಡ್ಬೇಕು ನೀವು? 60 ಸೆಕೆಂಡ್ ಕಳಿಬೇಕು. ಇಲ್ಲಿ 60 ಸೆಕೆಂಡ್ ಕಳೆದಾಗ ಎಷ್ಟಾಗ್ತದೆ ನೋಡ್ರಿ. 5 8ರಾಗ 6 ಆದ್ರೆ 2. ಆಮೇಲೆ ನೀವು 60 ಸೆಕೆಂಡ್ ಅಂದ್ರೆ 1 ನಿಮಿಷ ಇಲ್ಲಿ ಕೂಡಿಸ್ಕೋರಿ. 71 ನಿಮಿಷ ಆಯ್ತು. ಇದ್ರಾಗ 60 ಕಳೀರಿ, ಎಷ್ಟು ಉಳಿತು? 1 11 ಉಳಿತು. ಇದ್ರಾಗ 1 ಗಂಟೆ ಕೂಡಿಸ್ಕೋರಿ. ಇದು ಎಷ್ಟಾಯ್ತು? 30 ಗಂಟೆ ಆಯ್ತು. ಇದ್ರಾಗ 24 ಕಳೀರಿ, ಯಾಕಂದ್ರೆ 24 ಗಂಟೆ ಅಂದ್ರೆ 1 ದಿನ. ಇದ್ರಾಗ 24 ಕಳೆದ್ರಿ ಅಂದ್ರೆ ಎಷ್ಟು? 6 ಗಂಟೆ. ನೋಡಿ, 6 ಗಂಟೆ ಇಲ್ಲಿ 1 ದಿನ. 24 ಗಂಟೆ ಅಂದ್ರೆ 1 ದಿನ. ನೋಡಿ, 1 ದಿನ. ಆನ್ಸರ್ 1 ದಿನ. 6 ಗಂಟೆ 11 ನಿಮಿಷ 25 ಸೆಕೆಂಡು. ಸ್ವಲ್ಪ ಚೇಂಜ್ ಇರ್ತಾವೆ ಇಷ್ಟೇ ಆನ್ಸರ್ ನೋಡಿ. ಯಾಕಂದ್ರೆ 24 ಗಂಟೆ ಅಂದ್ರೆ ಮೈನಸ್ ಮಾಡಿದರೆ ಅಂದ್ರೆ ಇದ್ರಾಗ ಇಲ್ಲಿ 1 ದಿನ ಆಗ್ತದೆ ನೋಡಿ. ನೆನ್ಪಿಟ್ಕೊಳ್ರಿ, ಇದು 1 ದಿನ, ಮ್ಯಾಲ ದಿನ ಇಲ್ಲ. 1 ದಿನ ಇಟ್ಬಿಟ್ರಿ. 1 ದಿನ 6 ಗಂಟೆ 11 ನಿಮಿಷ 25 ಸೆಕೆಂಡು. ಈ ಸಮಯದ ಲೆಕ್ಕ ನಾಳೆ ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಾವ ನೋಡಾಕಂದ್ರೆ. 5 ಗಂಟೆ ನಿಮಿಷ ಸೆಕೆಂಡು ಎಷ್ಟು? 5 ಗಂಟೆ 25 ನಿಮಿಷ ಮುಂದೆ 28 ಸೆಕೆಂಡುಗಳು ಮೈನಸ್ 3 ಗಂಟೆ 40 ನಿಮಿಷ 45 ಸೆಕೆಂಡುಗಳು. ತಿಳಿತಂದ್ರೆ ಭಾಳ ಸರಳ ನೋಡ್ರಿ. ಮ್ಯಾಲ ಏನದ? ಸೆಕೆಂಡ್ ಕಡಿಮೆ ಅದ. 1 ನಿಮಿಷ ಕೈಗಡ ತಗೋರಿ. 1 ನಿಮಿಷ ತಗೊಂಡ್ರೆ ಸೆಕೆಂಡ್ ಎಷ್ಟಾಗ್ತಾವ? 60 ಆಗ್ತಾವ. ಈ 60ರಾಗ 28 ಕೂಡ್ಸೋರು ಕಳಿ ಲೆಕ್ಕ ಮಾಡ್ತಿರ್ತಿರಲ್ಲ, ಹಂಗೆ 88 ಆಯ್ತು. ಇದ್ರಾಗ 45 ಕಳೀರಿ. 8ರಾಗ 5 ಆದ್ರೆ 3, 8ರಾಗ 4 ಆದ್ರೆ 4.
ನೋಡಿ 43 ಸೆಕೆಂಡ್ ಬಂತೀಗ. 8ರಾಗ 5 ಆದ್ರೆ 3, ಈಗ ಎಷ್ಟಾಗ್ತದೆ? 25 ಸಾಣದತ್ತು. 1 ಗಂಟೆ ಕೈಗಡ ತಗೋರಿ, 60 ನಿಮಿಷ ಆಯ್ತು. ಈ 25 ಕೂಡ್ಸೋರಿ, 85 ನಿಮಿಷ ಆಯ್ತು. ಅದ್ರಾಗ ಇದನ್ನು 41 ಕಳೀರಿ, 41 ರೀ 41, ಇದು ಕೈಗಡ 1, 41 ಕಳೀರಿ, 4 ಉಳಿತು. 8ರ 4 ಆದ್ರೆ 4 ನೋಡಿ, 44 ನಿಮಿಷ. ಇಲ್ಲ 44 ನಿಮಿಷ ನೀವು ಏನು ಮಾಡ್ಯಾರ? ಕಳೆದ್ರಿ, ತೊಗೊಂಡ್ರಲ್ಲ ಕೈಗಡ ತೊಗೊಂಡ್ರಿ. 1 ಗಂಟೆ ಕೈಗಡ ತೊಗೊಂಡಿರಿ. ತೊಗೊಂಡಾಗ ಏನಾಯ್ತು? ಒಂದಿಲ್ಲಿ ಕೈಗಡ ತಗೋಬೇಕು. 5ರ 4 ಆದ್ರೆ 1. ಆದ್ದರಿಂದ ಆನ್ಸರ್ ಇಸ್ ಈಕ್ವಲ್ ಟು 1 ಗಂಟೆ 44 ನಿಮಿಷ 43 ಸೆಕೆಂಡು. ಇದು ಭಾಳ ಇಂಪಾರ್ಟೆಂಟ್ ನೋಡಿ ಈ ಕಚ್ಚಾ. ಆಮೇಲೆ ರೆಗ್ಯುಲರ್ ಪೇಪರ್ದೊಳಗೆ ನಿಮಗೆ ಇಂಥವೇನ್ರ ಗಣಿತ ಬಿದ್ದು ಅಂದ್ರೆ ಅವಾಗ ನೆನ್ಪಿಟ್ಕೊಂಡಿರ್ತಾವ ಹುಡುಗರು. ಭಾಳ ಸಲ ನನ್ನ 30 ವರ್ಷ ಅನುಭವದಾಗ ನೋಡಿ, ಮೇದಾಗಿನ ಲೆಕ್ಕ ನೆನ್ಪಿಟ್ಕೊಂಡಿರ್ತಾವ ಹುಡುಗರು. ಎಲ್ಲಿ ಜನವರಿ ತಿಂಗಳದಾಗ ಉತ್ತರ ಕೊಡ್ತಿರ್ತಾರೆ. ಸರ್ ಇದು ಆಗ್ಯಾವ್ರಿಗೆ ನಿಮ್ಮ ಬಾಯ್ದಿಂದ ಎಲ್ಲ ಆಗ್ಯಾವಂತೆ ಬರ್ತಾವೆ ಮುಂದೆ ಗಣಿತ. ಇವೆಲ್ಲ ಸೀರಿಯಲ್ ಕ್ರಮಬದ್ಧವಾಗಿ ಅಭ್ಯಾಸ ನೋಡ್ರಿ. ನೀವು ಎಷ್ಟು ಲಕ್ಷ ಕೊಟ್ಟು ನೋಡ್ತೀರಿ ಅಷ್ಟು ನಿಮಗೆ ಇಂಟ್ರೆಸ್ಟ್ ಬರ್ತದೆ ಕ್ಲಾಸ್. ಏನು ರೆಗ್ಯುಲರ್ ಕ್ಲಾಸ್ನಾಗಿನ್ಕಿಂತಲೂ ಚಂದ ಅತಿ ಸೈಲೆಂಟಾಗಿ ತಿಳಿಸಿ ಹೇಳ್ತಿರ್ತಾನೆ. ಇಲ್ಲಿ ನಿಮ್ಮ ಮಕ್ಕಳಿಗೆ ಯಾರಾದರೂ ಒಬ್ರು ಕೂತು ಬಿಟ್ರು ಅಂದ್ರೆ ಮುಗಿದು ಕೆಲಸ. ಯಾವ ಗಣಿತ ಬರಂಗಿಲ್ಲ ಅನ್ನಂಗಿಲ್ಲ. ಮೆಂಟಲ್ ಎಬಿಲಿಟಿ ಲೆಕ್ಕಗಳು ಆಲ್ಮೋಸ್ಟ್ ಆಲ್ ಎಲ್ಲ ಬರ್ತಾವೆ. ನೋಡೋದಾಗಂತೂ ಭಾಳ ಮೆಂಟಲ್ ಮ್ಯಾಥಮೆಟಿಕ್ಸ್ ಇರ್ತಾವೆ. ಏನು ಹೇಳೋದು ನಿಮ್ಗೆ ಎಷ್ಟು ಮಾದರಿ ನೋಡಿದ್ರೆ ಮುಂದಿನ ಉದಾಹರಣೆಗಳು ಒಳ್ಳೆ ನೋಡಬಾರ್ದು ನೀವು ಪೇಪರ್ನೇ. ನೋಡ್ರಿ, ಈಗ ಸಮಯದ ಲೆಕ್ಕಗಳು 3 ವಿಡಿಯೋ ಬಂದು. ಇನ್ನು ರಿವಿಷನ್ ಪೇಪರ್ದಾಗ ಅವ್ರಿಗೆ ಎಷ್ಟನೇ ಅವ್ರಿಗೆ ಎಲ್ಲ ಹುಡುಗರು ಲೆಕ್ಕ ಮಾಡತ್ತವ್ರಲ್ಲ. ಯಾಕಂದ್ರೆ ನೀವು ವೆಕೇಶನ್ದಾಗ ಕಲ್ತಿರ್ತೀರಿ ನೋಡಿ. ಅದಕ್ಕೆ ಹೇಳೋದು ವೆಕೇಶನ್ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ನೀವು ಏಪ್ರಿಲ್ 1ರಿಂದ ನೀವು ಬಿಡುಗಡೆ ಮಾಡ್ತೀವಿ. ಜೂಮ್ ಆ್ಯಪ್ದಾಗೂ ಕಲಿಬೋದು. ಇನ್ನು ಹೊಸ ಸಿಸ್ಟಮ್ ಮಾಡೋರು ಇದ್ದಿದ್ದೀವಿ. ಮೊಬೈಲ್ದಾಗ ಕಲಿಬೋದು ಮನ್ಯಾಗ. ಆಮೇಲೆ ವೆಕೇಶನ್ ಕ್ಲಾಸ್ನ್ಯಾಗ ನಿಮ್ಮ ಲೈವ್ ತೊಗೊಂಡಿದ್ರೆ ಅಲ್ಲಿ ಕಲಿಬೋದು. ಟೆಲಿಗ್ರಾಮ್ದಾಗ ಕಲಿಬಹುದು. ಎಲ್ಲ ರೀತಿ ಫೆಸಿಲಿಟೀಸ ಈ ಜೋಶಿ ಸರ್ ಕೋಚಿಂಗ್ ಕ್ಲಾಸ್. ಮತ್ತು ಮೊಬೈಲ್ ದೊಡ್ಡ ಟ್ಯಾಬ್ ತೊಗೊಂಡ್ಬಿಟ್ರೆ ಅಂದ್ರೆ ಮುಂದೆ ಬೇಡ, ಒಂದು ಆಂಡ್ರಾಯ್ಡ್ TV ಕನೆಕ್ಟ್ ಕೊಟ್ಬಿಟ್ರೆ ಅಂತೂ ಮುಗದೆ ಹೋಯ್ತು ಮೊಬೈಲ್ಗೆ. ಏನು ಹೇಳೋದು ಭಾರಿ ಬಂದುಬಿಡ್ತು. ಆದ್ರೆ ಇಂಟರ್ನೆಟ್ ಮಾತ್ರ ಭಾಳ ಪವರ್ಫುಲ್ ಬೇಕು. ನೋಡ್ರಿ ಚೆನ್ನಾಗಿ ನೋಡ್ರಿ, ಚೆನ್ನಾಗಿ ತಿಳ್ಕೊರಿ. ತಿಳ್ಕೊಂಡಿರಿ ಅಂತ ತಿಳ್ಕೊಂಡ ನಾನು ಮತ್ತೆ ರಿವಿಷನ್ ಮಾಡ್ಬೇಕಿದ್ದಾನೆ. ರಿವಿಷನ್ ಅಂದ್ರೆ ಏನು? ಮತ್ತೆ 0ದಿಂದ ಪ್ಲೇ ಮಾಡಿಬಿಡ್ರಿ. 89 ಬಂದ್ ಮಾಡಿ ಚಾಲು ಮಾಡಿಬಿಟ್ರೆ ಕ್ವಶನ್ ಬಂದ್ಬಿಡ್ತದೆ. ಮ್ಯೂಟ್ ಮಾಡಿರಿ, ಬಿಡಿಸ್ರಿ, ಚೆಕ್ ಮಾಡ್ಕೊರಿ ಕರೆಕ್ಟ್ ಅದನ್ನೆಲ್ಲ ನೋಡಿ. ಒಳಗೆ ಏನಾದರೂ ಕೂಡ್ಸಲೇ ಕಳಿಲ್ಲ ತಪ್ಪಿತ್ತಂದ್ರೆ ತಿಳ್ಕೊರಿ. ತಪ್ಪ ತಿಳಿಸ್ಯಾರ ಸರ್ ಅಂತ ತಿಳ್ಕೊಂಡು ಮೆಸೇಜ್ ಹಾಕಬೇಡ್ರಿ. ಈಗ 8ರಾಗ 5 ಕಳಿದು 3 ಉಳಿತು, ಕೈಗಡ ಕೊಟ್ಟಿರ್ತೀನಿ ಒಳಗೊಮ್ಮೆ. ನಾನು ತಪ್ಪುಗಳನ್ನು ಹೇಳ್ತಿರ್ತೀನಿ. ನಿರೀಕ್ಷಿತ ತಪ್ಪಾಗಿರ್ತಾವೆ, ಬರ್ಲಾರ್ದಕ್ಕಲ್ಲ. ಗಣಿತ ಬಂದರೆ ನಾವೆಲ್ಲ ವಿಡಿಯೋ ಮಾಡ್ತಿರ್ತೀವಿ. ಇಡಲ್ಲಿ ಅಂದರೆ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಇದ್ರ ಉಪಯೋಗ ತಗೋರಿ, ಎಲ್ಲರೂ ತಗೋರಿ. ನಿಮಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಇಷ್ಟು ಪ್ರಯತ್ನ ಮಾಡಿ ನಾ ಕ್ಲಾಸ್ ಮಾಡ್ಲಿಕ್ಕೆ ಉಪಯೋಗ ತಗೋ.